ನಮಸ್ಕಾರ. ವಿಠಲ್ ಕುಮಾರ್ ಜ್ಯೋತಿಷಾಲಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಿಯಾಜ್ ಅನ್ನೋರು ಊರ್ಬೇಡ ಅವರು ನಿಯಾಜ್ ಅನ್ನೋರು ಜಾತಕ ಅದು ವಿಶ್ಲೇಷಣೆ ಮಾಡೋಣ. ನಿಯಾಜ್ ಅವರೇ, ನೀವು ಅಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಕರ್ಕ ರಾಶಿ ಸಿಂಹ ಲಗ್ನ, 1ನೇ ಮನೆ. ಅಶ್ಲೇಷ ನಕ್ಷತ್ರ ನೋಡಿ, ಅಶ್ಲೇಷ ನಕ್ಷತ್ರ 4 ಪಾದ, ಹೌದಾ? ಮೂಲಗಂಡ ನಕ್ಷತ್ರ ಅಂತ ಕರಿತೀವಿ. ಅದು ಜ್ಯೇಷ್ಠ ನಕ್ಷತ್ರ, ಹೌದಾ? 4 ಪಾದ ಮೂಲಗಂಡ ನಕ್ಷತ್ರ, ಹೌದಾ? ಮಗ ನಕ್ಷತ್ರ 4ನೇ ಪಾದ, 4 ಪಾದಗಳು ಮೂಲಗಂಡ ನಕ್ಷತ್ರ ಅಂತೇಳಿ. ಮೂಲ ನಕ್ಷತ್ರ, ಹೌದಾ? 3 ಮತ್ತು 4ನೇ ಪಾದ ಮೂಲಗಂಡ ನಕ್ಷತ್ರ ಅಂತ ಕರಿತೀವಿ. ಅಲ್ಲ, 1 ಮತ್ತು 2ನೇ ಪಾದ, ಸಾರಿ, ಅಲ್ಲ, ರೇವತಿ ನಕ್ಷತ್ರ 3 ಮತ್ತು 4ನೇ ಪಾದ ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ, ಹೌದಾ? ಆಮೇಲೆ ಅಶ್ವಿನಿ ನಕ್ಷತ್ರ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರಗಳು ಅಂತ ಕರಿತೀವಿ. ಇವು ಅರಿಷ್ಟ ನಕ್ಷತ್ರಗಳು. ಈ ಜಾತಕದಲ್ಲಿ ಹುಟ್ಟಿದವರು ಸ್ವಲ್ಪ ಜೀವನ ಸಂಕಷ್ಟವಾಗಿರುತ್ತೆ, ಕಷ್ಟವಾಗಿರುತ್ತೆ, ಹೌದಾ? ತಮ್ಮ ಪರ್ಸನಲ್ ಲೈಫ್ ಬಹಳ ಕಷ್ಟದಲ್ಲಿರುತ್ತೆ. ಹಾಗಾಗಿ ತಾವು ದಯವಿಟ್ಟು ಅಶ್ಲೇಷ ನಕ್ಷತ್ರದ ಏನ್ ಮಾಡಬೇಕು, ಪೂಜೆಯನ್ನು ಮಾಡಿಸ್ಕೋಬೇಕು. 1ನೇದು. 2ನೇದು ನೋಡಿ, 1ನೇ ಲಗ್ನ, 3ನೇ ಮನೆಯಲ್ಲಿ ಗುರು 11 ಮತ್ತು ಇವನ ಜೊತೆ ರಾಹು ಜೊತೆ ಇತಿಯಾಗಿದ್ದಾನೆ. ಅದಕ್ಕೆ ಇದು ಗುರು ಚಾಂಡಾಲ ಯೋಗ ಅಂತ ಕರೀತಾರೆ. ಗುರು ಚಾಂಡಾಲ ಯೋಗ. ನಿಮಗೆ ಮೋಸ್ಟ್ಲಿ ಅಣ್ಣ ತಮ್ಮ ಇರ್ಬೋದು, ಮೋಸ್ಟ್ ಪ್ರಾಬಬ್ಲಿ, ಇಲ್ಲ ತಮ್ಮಗಳು ಇಬ್ಬರು ಇರ್ಬೋದು, ಇಲ್ಲ 3 ಜನ ಇರ್ಬೋದು. ಇದು ಗುರು ಮತ್ತು ರಾಹು 3ನೇ ಮನೆಯಲ್ಲಿ ಬಂದ್ರೆ ನಿಮಗೆ ಸ್ವಲ್ಪ ನಿಮ್ಮ ಜೀವನ ಕಷ್ಟಕರ. ಆದರೆ ಪರಿಶ್ರಮ ಪಡೋದು 1000% ನೀವು ಕಷ್ಟಪಟ್ಟ ಮ್ಯಾಗ ಅವಾಗ 10% ಲಾಭ ಸಿಗುವಂಗ ಈ ಗುರು ಮತ್ತು ರಾಹು ಮಾಡ್ತಾರೆ. ಹಾಗಾಗಿ ತಾವು ಗುರು ಮತ್ತು ರಾಹುನ ಶಾಂತಿ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬನ್ನಿ, 1, 2, 3, 4. 7ನೇ ಮನೆಯಲ್ಲಿ 18% ಡಿಗ್ರಿಯಲ್ಲಿ ಸ್ವಗ್ರಹಿಯಾಗಿ ಶನಿ ಕೂತಿದ್ದಾನೆ. ನೋಡಿ, 7ನೇ ಮನೆಯಲ್ಲಿ ಶನಿ ಕೂತ್ರೆ ಅದು ಅಶ್ಲೇಷ ನಕ್ಷತ್ರದ, ಅದು ಸಿಂಹ ಲಗ್ನದಲ್ಲಿ ಮದುವೆ ಡಿಲೇ ಆಗುತ್ತೆ. ಅಪ್ಪಿತಪ್ಪಿ ಒಂದು ವೇಳೆ ಲಘು ಆದರೂ ಕೆಡುತ್ತೆ. ಸಂಬಂಧಗಳು ಸರಿ ಇರಲ್ಲ, ಮುರಿದು ಬಿಡುತ್ತೆ, ಬಡದಾಟ ಇದ್ದಿದ್ದೇ ಇದೆ. ಯಾಕಂದ್ರೆ ಶನಿ 17ನೇ ಮನೆಯಲ್ಲಿ ಇರೋದ್ರಿಂದ ಬಹಳ ಕಷ್ಟ ಗಂಡ ಹೆಂಡತಿ ಕೂಡಿ ಜೀವನ ಮಾಡೋದು. ಹೌದು, ಅಪ್ಪಿತಪ್ಪಿ ನೀವು ಮನೆಯಿಂದನೂ ಮಾಡ್ಕೊಂಡಿದ್ದಕ್ಕೆ ಮನೆಯಲ್ಲೇನೆ ನೋಡಿ ಮದುವೆ ಆಗಿದ್ರೂ ಸಹ ಕಷ್ಟ. ಅಪ್ಪಿತಪ್ಪಿ ಲವ್ ಮ್ಯಾರೇಜ್ ಆದ್ರೂ ಸಹ ಕಷ್ಟ ಶನಿಯಿಂದ ತಪ್ಪಿರ್ತಿಲ್ಲ. ಯಾಕಂದ್ರೆ ಸೂರ್ಯನ ಅತಿ ದೊಡ್ಡ ವಿರೋಧಿ ಶನಿ, ಶನಿಯ ಅತಿ ದೊಡ್ಡ ವಿರೋಧಿ ಸೂರ್ಯ. ಹಾಗಾಗಿ ತಾವು ದಯವಿಟ್ಟು ಫಸ್ಟ್ ಶನಿಯ 11,000 ಜಪ ಆಗಬೇಕು, ಹಾಗೂ ಹೋಮ ಆಗಬೇಕು. ಹೌದು, ಮಾಡಲೇಬೇಕು. ಇಲ್ಲ ಅಂದ್ರೆ ದಾಂಪತ್ಯ ಹಾಳಾಗುತ್ತೆ. ಇಲ್ಲ ನಿಮ್ಗೆ ನೋಡಿ, ನಿಮ್ದೊಂದು ವಿಚಿತ್ರ ಏನಂದ್ರೆ 28 ಡಿಗ್ರಿ ನಮಗೆ ಕೇತು ತಲೆ ಕೆಡಿಸ್ಕೋಬೇಡಿ. ಕುಜ 22 ಡಿಗ್ರಿ 9ನೇ ಮನೆಯಲ್ಲಿ, ನನ್ನ ಸ್ವಂತ ಮನೆಯಲ್ಲಿ ನಾನು ಭಾರಿ ಭಾಗ್ಯವಂತರು. ಒಂದು ಒಳ್ಳೆ ಫ್ಯಾಮಿಲಿ ನಿಮ್ದು. ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಒಳ್ಳೆ ಬಿಸ್ನೆಸ್ ಮನ್ ಇರ್ಬೋದು, ಒಂದು ಮಟ್ಟಕ್ಕೆ ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಯಾಕಂದ್ರೆ ನಿಮ್ಮ ಭಾಗ್ಯ ಅಷ್ಟು ಕೆಟ್ಟದ್ದಿಲ್ಲ. ಇಡೀ ಜಾತಕದಲ್ಲಿ ಸೂರ್ಯ ನೋಡಿ 10ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ, ಹೌದಾ? ಮಾಣಿಕ್ಯ ಹಾಕೊಳ್ಳೇಬೇಕು. 1, 2, 3, 5, 6, 7, ಹೌದಾ? ಸೂರ್ಯ ನಿಮ್ಮ ತಂದೆ ಮಾಡಿರೋ ಪ್ರಾಪರ್ಟಿ ಇದೆ, ನೋ ಡೌಟ್ ಇಟ್ ಆಲ್. ಸೂರ್ಯ 10ನೇ ಮನೆಯಲ್ಲಿದ್ದಾನೆ, ಕುಜ ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಕುಜ ತನ್ನ ಸ್ವಂತ ಮನೆಯಲ್ಲಿರೋದ್ರಿಂದ ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತೀರ, ಒಳ್ಳೆ ಲಾಭದಲ್ಲಿರ್ತೀರ, ಒಳ್ಳೆ ದುಡ್ಡು ಇರುತ್ತೆ ನಿಮಗೆ, ಇಲ್ಲ ಅಂತಲ್ಲ. ಆಗ ನೆಕ್ಸ್ಟ್ ಬರ್ರಿ ನೋಡೋಣ. ನೋಡಿ, ಸೂರ್ಯ ಏನ್ ಮಾಡಿದ್ದಾನೆ, ಕುಜ 9ನೇ ಮನೆಯಿಂದ ಒಳ್ಳೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಸಿಕ್ಕಿದ್ದಾರೆ ನಿಮಗೆ. ದುಡ್ಡಿಗೆ ಯಾವತ್ತೂ ಕಡಿಮೆ ಇಲ್ಲ. ಪ್ರಾಪರ್ಟಿ ಬೇರೆ ಇದೆ ನಿಮಗೆ, ಹೌದಾ? ನಿಮ್ಮ ಎಜುಕೇಶನ್ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು ನಿಯಾಜ್ ಅವರೇ, ಆದ್ರೆ ನೀವು ಅಷ್ಟು ಇದು ಇಲ್ಲ. 10ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ನೀವು ಮೋಸ್ಟ್ ಪ್ರಾಬಬ್ಲಿ ನೀವು ಕಾಂಟ್ರಾಕ್ಟ್ ಕೆಲಸಕ್ಕೆ ಹೋಗ್ಬೇಕು. ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೆಲಸ, ಹೌದು, ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೆಲಸಕ್ಕೆ ನೀವೇನಾದ್ರೂ ಕೈ ಹಾಕಿದ್ದೇ ನಿಜ ಆದರೆ ಬಹಳ ಸಕ್ಸಸ್ ಆಗ್ತೀರಾ. ಇಲೆಕ್ಟ್ರಿಕಲ್ ಆಗಿರ್ಬೋದು, ಇಲ್ಲ ಪ್ಲಂಬಿಂಗ್ ಆಗಿರ್ಬೋದು, ಇಲ್ಲ ಸಿವಿಲ್ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಿಕಲ್ ಸಪ್ಲೈ ಇದೆ, ಎಲ್ಲ ಗೌರ್ಮೆಂಟ್ ಸಪ್ಲೈಗೆ ಯಾವ್ದು ಕೈ ಹಾಕಿದ್ರೆ ನೀವು ಬಹಳ ಸಕ್ಸಸ್ಫುಲ್ ಆಗ್ತೀರಾ. ಯಾಕಂದ್ರೆ ಸೂರ್ಯ 29 ಡಿಗ್ರಿ ಅದಾನೆ. ಬಟ್ ನೀವು ಮಾಣಿಕ್ಯ ಹಾಕೊಳ್ಳೇಬೇಕು.
ಮಾಣಿಕ್ಯ ಹಾಕ್ಕೊಳ್ಳಿ. ಯಾಕೆ ನಿಮಗೆ ಅದಕ್ಕೇನು ದೊಡ್ಡ ವಿಚಾರ ಇಲ್ಲ. ಈ ಮಾಣಿಕ್ಯ ಹಾಕಿ ನೋಡಿ, ಮಾಣಿಕ್ಯ ಇದನ್ನು ಹಾಕ್ಕೊಂಡಿದ್ದಕ್ಕೆ ಆದರೆ ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಬುಧ ತನ್ನ ಸ್ವಂತ ಮನೆಯಲ್ಲಿ 14 ಡಿಗ್ರಿ ಇದ್ದಾನೆ, ಲಾಭದಲ್ಲೇ ಇರ್ತೀರ. ಬುಧ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಯಾವುದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೀವು ಮಾಡ್ಬೋದು. ಹೌದು, ಈ ಜಾತಕಕ್ಕೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೇಳಿ ಮಾಡಿಸಿದ್ದು 100%. ರಿಯಲ್ ಎಸ್ಟೇಟ್ ನೀವು ಏನಾದರೂ ಕೈ ಹಾಕಿದ್ದೇ ನಿಜ ಆದರೆ ತಾವು 100% ಗ್ಯಾರಂಟಿ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ 11ನೇ ಮನೆಯಲ್ಲಿ ಬುಧ ಇದ್ದಾನೆ, 9ನೇ ಮನೆಯಲ್ಲಿ ಕುಜ ಇದ್ದಾನೆ, ಬಹಳ ಲಾಭದಲ್ಲಿ ಇರ್ತೀರಾ. ದಯವಿಟ್ಟು ತಾವು ನೀವು ರಿಯಲ್ ಎಸ್ಟೇಟ್ಗೆ ಏನಾದರೂ ಹೋದ್ರೆ ಆದರೆ ಮಾಣಿಕ್ಯ ಹಾಕೊಳ್ಳೇಬೇಕು ಸರ್, ಮಾಣಿಕ್ಯ ಹಾಕೊಳ್ಳೇಬೇಕು. ಮಾಣಿಕ್ಯ ಹಾಕೊಳ್ಳಿಲ್ಲ ಈ ರೀತಿ ಇರುತ್ತೆ ಅದು ಮಣಿ, ಅದನ್ನು ಹಾಕೊಳ್ಳಿಲ್ಲ ಅಂದ್ರೆ ಆಗುದಿಲ್ಲ. ಹಾಗಾಗಿ ಚಂದ್ರ ತನ್ನ ಸ್ವಂತ ಮನೆಯಲ್ಲಿದ್ದಾನೆ, ಶುಕ್ರ ದಿಗ್ಬಲಿಯಾಗಿದ್ದಾನೆ. ಶುಕ್ರ 12ನೇ ಮನೆಯಲ್ಲಿ ಯಾವತ್ತಿದ್ರೂ ಚೆನ್ನಾಗಿ ಮಾಡ್ತಾನೆ. ಅವ ಚಂದ್ರ ಏನಿದ್ದಾನೆ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ, ವಿಪರೀತ ರಾಜಯೋಗ. ಚಂದ್ರ ವಿಪರೀತ ರಾಜಯೋಗ ಇದ್ದಾನೆ. ಅವಾಗ ನಿಮ್ಮ ಜಾತಕದಲ್ಲಿ ಚಂದ್ರನು ಚೆನ್ನಾಗಿದ್ದಾನೆ, ಸೂರ್ಯನು ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ. ಅವಾಗ ಕೆಟ್ಟವರು ಇಬ್ಬರೇ ಗುರು ಮತ್ತು ಶನಿ. ಶನಿ ಇಲ್ಲಿ ವಿಪರೀತ ಕೆಟ್ಟಿದ್ದಾನೆ, ಬಹಳ ಅಂದ್ರೆ ಬಹಳ ಕೆಟ್ಟಿದ್ದಾನೆ. ನಿಮ್ಮ ದಾಂಪತ್ಯ ಜೀವನವನ್ನ ತೊಂದರೆಗೀಡು ಮಾಡೋವನೇ ಈ ಶನಿದೇವರು. ಹೌದಾ, ಇವನ ಶಾಂತಿ ಮತ್ತು ಜಪ ಮಾಡದೇನೆ ನೀವು ನಿಮ್ಮ ಲೈಫಲ್ಲಿ ಸುಖವಾಗಿರಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಕರ್ಮಕಾಂಡಿ ಬ್ರಾಹ್ಮಣರಿಂದ ಜಪ ಮಾಡಿಸಿ, ಏನೋ ಜಪ ಮಾಡಿಸಿ, ಕರ್ಮಕಾಂಡಿ ಬ್ರಾಹ್ಮಣರಿಂದ ಜಪ ಮಾಡಿಸಿದ ಮೇಲೆ ನೀವು ಏನ್ ಮಾಡ್ಬೇಕು, ಹೋಮ ಮಾಡಿಸಿದ್ರೆ ನಿಮಗೆ ಈಗ ಸದ್ಯ ನೀವು ಅನುಭವಿಸ್ತಿರುವಂತ ಏನಿದೆ ಏನೋ ಕೆಟ್ಟ ಟೈಮ್ ಹೋಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಾವು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೀನಿ. ನಮಸ್ಕಾರ.